ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿಂದೆ ಲೋಕಸಭಾ ಚುನಾವಣೆ ನಡೆದ್ರೆ ಎನ್ಡಿಎಗೆ 326 ಸ್ಥಾನ. ಮೋದಿ ಸರ್ಕಾರದ ಪರ ಅಚಲವಾಗಿ ಉಳಿದಿದೆ ಮತದಾರರ ನಿಲುವು. ಇನ್ನು ಒಂದ್ ಕಡೆ ನೀಟ್ ಸೇರಿದಂತೆ ಹಲವು ಹೋರಾಟ ನಡೆದ್ರು ಮೋದಿಗೆ ಜನರು ಜೈ ಅಂದಿದ್ದಾರೆ. ಇನ್ನು ಈಗಾಗಲೇ ಒಂದ್ ಕಡೆ ಮೋದಿ ಸರ್ಕಾರದ ಪರ ಅಚಲವಾಗಿ ಉಳಿದಿದೆ ಮತದಾರರ ನಿಲುವು. ನೀಟ್ ಸೇರಿದಂತೆ ಹಲವು ಹೋರಾಟ ನಡೆದರೂ ಕೂಡ ಮೋದಿಗೆ ಜನರು ಜೈ ಅಂತಿದ್ದಾರೆ. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಮೀಕ್ಷೆಯಲ್ಲಿ ಜನರ ನಾಡಿ ಮಿಡಿತ ಇಲ್ಲಿ ಬಯಲಾಗಿದೆ. ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಬಯಲಾಗಿದೆ. ಈ ಕ್ಷಣವೇ ಚುನಾವಣೆ ನಡೆದರೂ ಕೂಡ ಎನ್ಡಿಎ ನಿರಾಯಿಸದ ಗೆಲುವನ್ನ ಸಾಧಿಸಲಿದೆ. ಕಾಂಗ್ರೆಸ್ಗೆ 106 ಸ್ಥಾನ ಸಿಗುವ ನಿರೀಕ್ಷೆ, ಇಂಡಿಯಾಗೆ 185 ಸ್ಥಾನ ಸಿಗುವ ಅಂದಾಜು. ಒಟ್ಟು 543 ಸಂಖ್ಯಾಬಲದ ಲೋಕಸಭೆಯಲ್ಲಿ ಎನ್ಡಿಎಗೆ ಮತ್ತೆ ಬಹುಮತ ನಿರೀಕ್ಷೆ ಹುಟ್ಟಿಸಿರುವಂತದ್ದು. ಮೋದಿ ನಾಯಕತ್ವದ ಮೇಲೆ ದೇಶದ ಜನರ ವಿಶ್ವಾಸ ಇನ್ನು ಸುಭದ್ರವಾಗಿದೆ. ಲೋಕಸಭೆಯಲ್ಲಿ ಬಿಜೆಪಿ ಪಕ್ಷವೊಂದೇ ಏಕಾಂಗಿಯಾಗಿ 261 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಿಂದೆ ಲೋಕಸಭಾ ಚುನಾವಣೆ ನಡೆದರೂ ಕೂಡ ಇಲ್ಲಿ ಗೆಲ್ಲೋದು ಮಾತ್ರ ಮೋದಿ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಮೋದಿ ನಾಯಕತ್ವದ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಜನರು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತ ಅಂದ್ರೆ ಇಲ್ಲಿ ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಮೀಕ್ಷೆಯಲ್ಲಿ ವೋಟರ್ ಎಲ್ಲವನ್ನ ಇದನ್ನ ಮಾಡಿದ್ರೆ ಲೆಕ್ಕಾಚಾರವನ್ನ ಹಾಕಿದ್ರೆ ಗೆಲ್ಲೋದು ಮಾತ್ರ ಮೋದಿ ಸರ್ಕಾರ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.